ಅಂಕಲ್ ಬರಕ್ಕೆ ಹೇಳಿದ್ರಲ್ಲ. ನನ್ನ ಮಗಳನ್ನ ಇಷ್ಟಪಡ್ತಿರೋ ಹುಡುಗ ನೀನೇನಾ? ಹ್ಞೂ ನಿಮ್ಮ ತಂದೆ ಮುಂಚೆ ಇಲ್ಲಿ ತೋಟದ ಕೆಲಸಕ್ಕೆ ಬರ್ತಿದ್ರು ತಾನೆ? ಹೌದು, ಆದರೆ ಈಗ ನಾನೇ ದುಡ್ದು ಮನೆ ನಿಭಾಯಿಸ್ತಾ ಇದ್ದೀನಿ. ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡೋಕ್ಕಿದೆ. ಹಾಂ ಹೇಳಿ ಅಂಕಲ್. ಸೀದಾ ವಿಷಯಕ್ಕೆ ಬರ್ತೀನಿ. ನಮ್ಮ ಮನೇಲಿ ಮದುವೆ ಅಂತ ಬಂದರೆ ನಾವು ಮೊದಲು ನೋಡೋದೇ ಜಾತಿ. ನಿಂಗೆ ನಾನು ಏನು ಹೇಳ್ತಿದ್ದೀನಿ ಅಂತ ಅರ್ಥ ಆಗ್ತಾ ಇದೆಯಾ? ಅದೇ ಅಲ್ವಾ ಅಂಕಲ್, ಜಾತಿ. ಪ್ರೀತಿ ಶುರುವಾಗೋವಾಗ ನಮ್ಗೆ ಜಾತಿ ಬಗ್ಗೆ ಅರಿವಿತ್ತು, ಆದರೆ ಅದೇ ಪ್ರೀತಿ ಅರಿದೇ ಇಷ್ಟು ದೊಡ್ಡದಾಗಿ ಬೆಳೆದೋಯ್ತು. ನಾನು ಹೀಗೆ ಹೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ. ನನ್ನ ಮಗಳನ್ನ ನಮ್ಮ ಜಾತಿ ಹುಡುಗನ ಬಿಟ್ಟು ಬೇರೆ ಯಾವ ಜಾತಿ ಹುಡುಗಂಗೂ ಕೊಡೋಕ್ಕಾಗಲ್ಲ ನಾನು. ಜಾತಿ ಯಾವ ಜಾತಿ ಸರ್? ದೇವ್ರು ಸೃಷ್ಟಿ ಮಾಡಬೇಕಾದ್ರೆ ಎಲ್ಲರನ್ನೂ ಒಂದೇ ಅಂತ ತಾನೇ ಸೃಷ್ಟಿ ಮಾಡಿರೋದು. ಆದರೆ ಜಾತಿ ಅನ್ನೋ ನಾಮಫಲಕನ ನಾವೇ ತಾನೇ ಕೊಟ್ಕೊಂಡು ಬಂದಿರೋದು. ಆ ಜಾತಿಯವ್ರು ಆ ಕೆಲಸ ಮಾಡಬೇಕು, ಈ ಜಾತಿಯವ್ರು ಈ ಕೆಲಸ ಮಾಡಬೇಕು ಅಂತ ಕೆಲಸಗಳನ್ನ ಹಂಚ್ಕೊಂಡಿದ್ದು ನಾವೇ ತಾನೇ ಸರ್. ಅಲ್ಲ, ಅಷ್ಟಕ್ಕೂ ಮೊನ್ನೆ ನಿಮ್ಗೆ ಆಕ್ಸಿಡೆಂಟ್ ಆದಾಗ ನಿಮ್ಮನ್ನು ಉಳಿಸಿರೋ ಡಾಕ್ಟ್ರು ಯಾವ ಜಾತಿ ಸರ್? ಅದು ಏನಾದರೂ ಆಗಲಿ, ನಮ್ಮ ಜಾತಿಗೂ ನಿಮ್ಮ ಜಾತಿಗೂ ಬರಲ್ಲ. ನೀನು ಏನೇ ತಿಪ್ಪರ್ಲಾಗ ಹಾಕಿದ್ರು ನಿನ್ನ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡಲ್ಲ. ನೀನು ಹೊಡ್ಬೋದು. ಅಂಕಲ್ ಒಂದು ನಿಮಿಷ, ಒಬ್ರು ಖುಷಿ ವಿಚಾರದಲ್ಲಿ ಜಾತಿ ಕೇಳೋರು ನೀವು ಯಾಕವತ್ತು ಕಷ್ಟ ಸಮಯದಲ್ಲಿ ಜಾತಿ ಕೇಳೋದು ಮರ್ತು ಬಿಟ್ರಿ? ಹಾಗಿದ್ರೆ ನಿನ್ನ ಮಾತಿನ ಅರ್ಥ? ಅವತ್ತು ಹಾಸ್ಪಿಟಲ್ ಆಕ್ಸಿಡೆಂಟ್ ಆಗಿ ನೀವು ಜೀವಕ್ಕೆ ನರಳಾಡ್ತಿರೋವಾಗ ನಿಮ್ಗೆ ರಕ್ತ ಕೊಡಕ್ಕೆ ಯಾರು ಬರ್ದಿರೋ ಪರಿಸ್ಥಿತಿಯಲ್ಲಿ ನಿಮ್ಮ ಮಗಳು ನರಳಾಡಿ ನನ್ನನ್ನು ಕರ್ಕೊಂಡು ಬಂದು ರಕ್ತ ಕೊಡಿಸಿದ್ಲು. ಹಾಗಾದ್ರೆ ನಿಮ್ಮ ಮೈಯಲ್ಲಿ ಹರಿತಿರೋದು ನಮ್ಮ ಜಾತಿ ರಕ್ತ ಅಲ್ವಾ ಸರ್? ಈ ಥರ ಒಂದು ಮ್ಯಾಟ್ರೇ ಗೊತ್ತಿರ್ಲಿಲ್ವಲ್ಲ ನನಗೆ.